ಹಾಯ್ ಎಲ್ರಿಗೂ, ಈಸಿಯಾಗಿ ಕನ್ನಡದಲ್ಲಿ ರೂಬಿಕ್ ಕ್ಯೂಬ್ನ ಸಾಲ್ವ್ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ. ಮೊದಲಿಗೆ ಈಗ ಎಲ್ಲ ಕಲರ್ಸು ಅದಲು ಬದಲಾಗಿದೆ. ಮೇಲ್ಗಡೆ ಇಟ್ಕೊಂಡಿರೋದು ಗ್ರೀನು, ಕೆಳಗಡೆ ಬಂದು ಬ್ಲೂ ಕಲರ್ ಇದೆ. ಬ್ಲೂ ಕಲರ್ ಮಧ್ಯಭಾಗದಲ್ಲಿದೆ. ಅದನ್ನು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ. ಅದ್ರ 4 ಸುತ್ತ ಕೂಡ ಬ್ಲೂ ಕಲರ್ ಬರಬೇಕು. ಅದು ಕೆಳಗಡೆ 4 ಸುತ್ತ ಬರಬೇಕು ಅಂದರೆ ಮೊದಲಿಗೆ ಗ್ರೀನ್ ಕಲರ್ ಏನಿದೆ ಮೇಲ್ಗಡೆ ಅಲ್ಲಿಗೆ ಬ್ಲೂ ಕಲರ್ನ ತಗೊಬನ್ನಿ ಫಸ್ಟು. ಆದರೆ ಮಧ್ಯದಲ್ಲಿರುವಂತಹ ಗ್ರೀನ್ ಆಗಲಿ ಕೆಳಗಡೆ ಇರುವಂತಹ ಬ್ಲೂ ಆಗಲಿ ಮಧ್ಯದಲ್ಲಿ ಯಾವುದೇ ರೀತಿ ಚೇಂಜ್ ಆಗಬಾರ್ದು. ಆ ಥರ ಮೊದಲಿಗೆ ಬ್ಲೂ ಕಲರ್ನ ತಗೊಬಂದು ಇಟ್ಕೊಳ್ಳಿ. ಮತ್ತು ಮೇಲ್ಗಡೆ ಪದರದಲ್ಲಿ ಏನಾದರೂ ಮಧ್ಯದಲ್ಲಿ ಅಲ್ಲದೆ ಸೈಡಲ್ಲಿ ಬಂದರೂ ಕೂಡ ಅದನ್ನೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ನೋಡ್ತಿರ್ಬೋದು ನೀವು, ಈಗ 3 ಕಡೆ ತಂದಿದ್ದೀನಿ. ಇನ್ನು ಒಂದು ಕಡೆ ಅಂದರೆ ಯೆಲ್ಲೋ ಕಲರ್ ಏನಿದೆ ಅಲ್ಲಿಗೆ ಬ್ಲೂ ಕಲರ್ ತರಬೇಕು. ಆ ಸೈಡಲ್ಲಿ ಬಂದಿದ್ದರೂ ನೀವು ಅದನ್ನೇನು ಯೋಚನೆ ಮಾಡಬೇಡಿ. ಮತ್ತು ಅದನ್ನು ತರೋದಕ್ಕೆ ಏನಾದರೂ ಪ್ರಾಬ್ಲಮ್ ಆಗ್ತಿದ್ರೆ ಬೇರೆದು ಕೂಡ ಚೇಂಜ್ ಆಗಲಿ. ಆದರೆ ಮಧ್ಯದಲ್ಲಿರುವಂತಹ ಗ್ರೀನ್ ಆಗಲಿ ಕೆಳಗಡೆ ಪದಾರ್ಥದಲ್ಲಿ ಇರುವಂತಹ ಬ್ಲೂ ಆಗಲಿ ಚೇಂಜ್ ಆಗಬಾರ್ದಷ್ಟೇ. ಆ ಥರ ನೀವು ಕೆಳಗಡೆ 4 ಸುತ್ತ ಬ್ಲೂ ಕಲರ್ನ ಮೊದಲು ತಂದಿಟ್ಕೊಳ್ಳಿ. ಇವಾಗ ಕೆಳಗಡೆ ಬಂದಿದೆ ಅದು. ಸೊ ಈಗ ಈ ಕಡೆ ಮಧ್ಯದಲ್ಲಿರೋದ್ರಿಂದ ಅದನ್ನು ತರಬೇಕು. ಅದನ್ನು ತರೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿ 3 ಕಲರ್ ಆಗಿದೆ. ಇನ್ನೊಂದು ಕಲರ್ನ ತರಬೇಕು, ಬ್ಲೂ ಕಲರ್ ತರೋದಕ್ಕೆ ಕೆಳಗಡೆ ಇದೆ. ಸೊ ಅದನ್ನು ನಾನು ತರ್ತಾಯಿದ್ದೀನಿ. ಮೊದಲಿಗೆ ನಾವು ಕೆಳಗಡೆ ಇಟ್ಕೊಂಡಿರುವಂಥ ಸ್ಟೆಪ್ಪನ್ನು ಮಾಡ್ಕೊಬೇಕು. ಅದಕ್ಕೋಸ್ಕರ ಈ ಥರ 4 ಫಸ್ಟು ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಸ್ಟೆಪ್ಪಿಗೆ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಇರಿ. ಹಾಗೆ ಕಾಯ್ತಾ ಇರಿ, ಚೆಕ್ ಮಾಡಿ. ಥ್ಯಾಂಕ್ ಯು.